ಸ್ನೇಹಿತರೆ, ನೀವು ದಿನಕ್ಕೆ ಎಷ್ಟು ರೂಪಾಯಿಯ ಕಾಫಿ ಕುಡಿತೀರಿ? 10 ರೂಪಾಯಿ, 20 ರೂಪಾಯಿ ಅಥವಾ ಸ್ಟಾರ್ಬಕ್ಸ್ನಲ್ಲಿ 300 ರೂಪಾಯಿನ? ಆದ್ರೆ ನೀವು ಕುಡಿಯುವ ಅದೇ ಒಂದು ಕಪ್ ಕಾಫಿ ನಿಮ್ಮನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು ಅಂದ್ರೆ ನೀವು ನಂಬ್ತೀರಾ? ಹೌದು, ಜೇಮ್ಸ್ ಕಿಂಗ್ ಅವರು ಬರೆದಿರುವ ದ $1 ಮಿಲಿಯನ್ ಕಾಫಿ ಪುಸ್ತಕ ನಮಗೆ ಇದನ್ನೇ ಕಲಿಸುತ್ತೆ. ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಬೇಕು, ಇರೋ ಕೆಲಸ ಬಿಡ್ಬೇಕು ಅನ್ನೋದು ಸುಳ್ಳು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ನಿಮ್ಮ ಮಾನಸಿಕ ನೆಮ್ಮದಿ, ಸ್ಯಾನಿಟಿ ಎರಡನ್ನೂ ಕಾಪಾಡಿಕೊಂಡು ಒಂದು ಯಶಸ್ವಿ ಉದ್ಯಮವನ್ನು ಹೇಗೆ ಕಟ್ಟುವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನಮಸ್ಕಾರ ಕರ್ನಾಟಕ, ನಿಮ್ಮ ನೆಚ್ಚಿನ ಚಾನೆಲ್ಗೆ ಸ್ವಾಗತ. ನಾವು ಬಿಸ್ನೆಸ್ ಮಾಡ್ಬೇಕು ಅಂದುಕೊಂಡಾಗ ಮೊದಲು ಬರೋ ಭಯ, ನನ್ನ ಹತ್ತಿರ ಅಷ್ಟು ಹಣ ಇಲ್ಲ ಅಥವಾ ನನ್ನ ಫ್ಯಾಮಿಲಿ ಜವಾಬ್ದಾರಿ ಜಾಸ್ತಿ ಇದೆ. ಇದೇ ಕಾರಣಕ್ಕೆ 90% ಜನರು ಐಡಿಯಾ ಇದ್ದರೂ ಮುಂದೆ ಹೆಜ್ಜೆ ಇಡಲ್ಲ. ಆದ್ರೆ ಈ ಪುಸ್ತಕ ಬಿಸ್ನೆಸ್ ಸಕ್ಸೆಸ್ ಸೀರೀಸ್ನ ಒಂದು ಭಾಗವಾಗಿದ್ದು, ಸಣ್ಣ ಮಟ್ಟದಲ್ಲಿ ಉದ್ಯಮ ಆರಂಭಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಯುವುದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡುತ್ತೆ. ಇವತ್ತಿನ ಈ ಕಂಪ್ಲೀಟ್ ಮಾಸ್ಟರ್ ಕ್ಲಾಸ್ನಲ್ಲಿ ನಾವು 5 ಮುಖ್ಯ ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಕಾಫಿ ಕಾನ್ಸೆಪ್ಟ್. ಲೇಖಕರು ಇಲ್ಲಿ ಕಾಫಿಯನ್ನು ಒಂದು ಸಣ್ಣ ಉಳಿತಾಯದ ಸಂಕೇತವಾಗಿ ಬಳಸಿದ್ದಾರೆ. ನಾವು ದಿನನಿತ್ಯ ಅನಗತ್ಯವಾಗಿ ಖರ್ಚು ಮಾಡುವ ಸಣ್ಣ ಮೊತ್ತವನ್ನು ಉಳಿಸಿ ಹೇಗೆ ಬಂಡವಾಳ ಮಾಡಬಹುದು? ಲೇಖಕರ ಕಿವಿಮಾತು. ಬಿಸ್ನೆಸ್ ಮಾಡೋದು ಅಂದ್ರೆ ಸ್ಪ್ರಿಂಟ್ ಅಲ್ಲ, ಅದು ಮ್ಯಾರಥಾನ್. ಇಲ್ಲಿ ಗೆಲ್ಲೋದು ಯಾರು ಅಂದ್ರೆ ಯಾರು ದಣಿಯದೆ ತಾಳ್ಮೆಯಿಂದ ಪ್ರತಿ ಹೆಜ್ಜೆ ಇಡ್ತಾರೋ ಅವರು ಮಾತ್ರ. ಸಾಲದ ಬಲೆ ಬೇಡ. ಬಿಸ್ನೆಸ್ ಶುರು ಮಾಡುವ ಮುನ್ನವೇ ದೊಡ್ಡ ಸಾಲ ಮಾಡುವುದು ನಿಮ್ಮ ಸ್ಯಾನಿಟಿ ಅಂದ್ರೆ ಮಾನಸಿಕ ನೆಮ್ಮದಿ ಹಾಳು ಮಾಡುತ್ತದೆ. ಸಣ್ಣ ಹೆಜ್ಜೆ. ನೀವು ಕೆಲಸ ಮಾಡುತ್ತಲೇ ಸಣ್ಣ ಮಟ್ಟದಲ್ಲಿ ಇದನ್ನು ಶುರು ಮಾಡುವುದು ಹೇಗೆ? ಲೇಖಕರು ಹೇಳ್ತಾರೆ, ಬಿಸ್ನೆಸ್ ಅಂದರೆ ಜೂಜಾಟ ಅಲ್ಲ, ಅದು ಲೆಕ್ಕಾಚಾರದ ರಿಸ್ಕ್. ನಿಮ್ಮ ಮೊದಲ ಇನ್ವೆಸ್ಟ್ಮೆಂಟ್ ನಿಮ್ಮ ಜ್ಞಾನದ ಮೇಲೆ ಇರಲಿ, ದೊಡ್ಡ ಬಿಲ್ಡಿಂಗ್ ಮೇಲೆ ಅಲ್ಲ. ಬಹಳಷ್ಟು ಜನರು ಮಾಡುವ ತಪ್ಪು ಅಂದರೆ ಬೇರೆಯವರು ಮಾಡ್ತಿದ್ದಾರೆ ಅಂತ ತಾವು ಅದೇ ಬಿಸ್ನೆಸ್ ಮಾಡೋದು. ಆದ್ರೆ ಜೇಮ್ಸ್ ಕಿಂಗ್ ಅವರು ನೀಶ್ ಅಂದರೆ ವಿಶಿಷ್ಟ ಮಾರುಕಟ್ಟೆಯ ಬಗ್ಗೆ ಮಾತನಾಡುತ್ತಾರೆ. ಪ್ರಾಬ್ಲಮ್ ಸೊಲ್ಯೂಷನ್ ಫಿಟ್. ನೀವು ಐಡಿಯಾ ಹುಡುಕುವ ಮೊದಲು ಜನರ ಕಷ್ಟಗಳನ್ನು ಗಮನಿಸಿ. ಉದಾಹರಣೆಗೆ, ನಿಮ್ಮ ಏರಿಯಾದಲ್ಲಿ ಒಳ್ಳೆ ಆರ್ಗ್ಯಾನಿಕ್ ತರಕಾರಿ ಸಿಗ್ತಿಲ್ವಾ? ಅಥವಾ ಹಿರಿಯ ನಾಗರಿಕರಿಗೆ ಬ್ಯಾಂಕಿಂಗ್ ಕೆಲಸಗಳಲ್ಲಿ ಸಹಾಯ ಬೇಕಿದೆಯಾ? ಜನರು ಯಾವ ಕೆಲಸಕ್ಕೆ ಹಣ ಕೊಡಲು ಸಿದ್ಧರಿದ್ದಾರೆ ಎನ್ನುವುದೇ ನಿಮ್ಮ ಬಿಸ್ನೆಸ್ ಐಡಿಯಾ. ದ 100 ಕಾಫಿ ಚಾಲೆಂಜ್. ಪುಸ್ತಕದಲ್ಲಿ ಲೇಖಕರು ಒಂದು ಕುತೂಹಲಕಾರಿ ಐಡಿಯಾ ಕೊಡ್ತಾರೆ. ನೀವು ಒಂದು ಐಡಿಯಾ ಫೈನಲ್ ಮಾಡುವ ಮೊದಲು ನಿಮ್ಮ ಗುರಿಯಿರುವ ಮಾರುಕಟ್ಟೆಯ ಕನಿಷ್ಠ 100 ಜನರ ಜೊತೆ 1 ಕಪ್ ಕಾಫಿ ಕುಡಿಯುತ್ತಾ ಮಾತಾಡಿ. ಅವರ ಅಗತ್ಯಗಳನ್ನು ಕೇಳಿ. ಅವರ ಉತ್ತರಗಳಲ್ಲೇ ನಿಮ್ಮ ಬಿಸ್ನೆಸ್ನ ಸಕ್ಸೆಸ್ ಅಡಗಿದೆ. ಡೋಂಟ್ ಕ್ವಿಟ್ ಯೋರ್ ಜಾಬ್ ಯೆಟ್. ಲೇಖಕರು ಒತ್ತಿ ಹೇಳ್ತಾರೆ, ಬಿಸ್ನೆಸ್ ಐಡಿಯಾ ವರ್ಕ್ ಆಗತ್ತೆ ಅಂತ ಕನ್ಫರ್ಮ್ ಆಗೋ ತನಕ ಕೆಲಸ ಬಿಡಬೇಡಿ. ರಾತ್ರಿ ಮತ್ತು ವಾರಾಂತ್ಯಗಳನ್ನು ಈ ಕೆಲಸಕ್ಕೆ ಬಳಸಿ. ಬಹಳಷ್ಟು ಜನ ಬಿಸ್ನೆಸ್ನಲ್ಲಿ ಫೇಲ್ ಆಗೋದು ಲಾಭ ಇಲ್ಲದೆ ಅಲ್ಲ, ಬದಲಾಗಿ ಕ್ಯಾಶ್ ಫ್ಲೋ ನಿರ್ವಹಣೆ ಗೊತ್ತಿಲ್ಲದೆ. ಬಡ್ಜೆಟಿಂಗ್. ಅನಗತ್ಯ ಆಡಂಬರ ಬಿಡಿ. ಆಫೀಸ್ ಫರ್ನಿಚರ್ ಮುಖ್ಯವಲ್ಲ, ನಿಮ್ಮ ಪ್ರಾಡಕ್ಟ್ ಗುಣಮಟ್ಟ ಮುಖ್ಯ. ಬೂಟ್ ಸ್ಟ್ರ್ಯಾಪಿಂಗ್. ನಿಮ್ಮ ಸ್ವಂತ ಹಣದಲ್ಲಿ ಬೆಳೆಯುವುದು ಹೇಗೆ? ತುರ್ತು ನಿಧಿ. ನಿಮ್ಮ ಪರ್ಸನಲ್ ಖರ್ಚುಗಳಿಗೆ ಮತ್ತು ಬಿಸ್ನೆಸ್ ಖರ್ಚುಗಳಿಗೆ ಬೇರೆ ಬೇರೆ ಅಕೌಂಟ್ ಇರಲಿ. ಬಿಸ್ನೆಸ್ ಶುರು ಮಾಡಿದ ಮೇಲೆ ರಾತ್ರಿ ನಿದ್ದೆ ಬರಲ್ಲ ಅಂತಾರೆ. ಆದ್ರೆ ಜೇಮ್ಸ್ ಕಿಂಗ್ ಹೇಳೋದು ಬೇರೆ. ನೀವು ಸಿಸ್ಟಮ್ ಸರಿಯಾಗಿ ಇಟ್ಟುಕೊಂಡ್ರೆ ನೆಮ್ಮದಿಯಾಗಿ ಇರಬಹುದು. ಹಾಗಾಗಿ ಗೆಳೆಯರೇ, ದ $1 ಮಿಲಿಯನ್ ಕಾಫಿ ಕೇವಲ ಹಣದ ಬಗ್ಗೆ ಅಲ್ಲ, ಅದು ನಿಮ್ಮ ಕನಸಿನ ಬಗ್ಗೆ. ನೀವು ಕೂಡ ಇಂದೇ ಒಂದು ಸಣ್ಣ ಉಳಿತಾಯ ಮತ್ತು ದೊಡ್ಡ ಕನಸಿನೊಂದಿಗೆ ನಿಮ್ಮ ಉದ್ಯಮದ ಪ್ರಯಾಣ ಬೆಳೆಸಬಹುದು. ದುಡ್ಡು ಮಾಡುವುದು ಒಂದು ಕಲೆಯಾದರೆ ಅದನ್ನು ಉಳಿಸಿ ಬೆಳೆಸುವುದು ಒಂದು ವಿಜ್ಞಾನ. ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿಯಾಗದಂತೆ ನೋಡಿಕೊಳ್ಳಲು ಇಲ್ಲಿ 3 ಸೂತ್ರಗಳಿವೆ. ಲೋ ಓವರ್ ಹೆಡ್ ಸ್ಟ್ರಾಟಜಿ. ಶುರುವಿನಲ್ಲಿ ಆಫೀಸ್ ರೆಂಟ್, ಎಸಿ, ದೊಡ್ಡ ಟೀಮ್ ಅಂತ ಖರ್ಚು ಮಾಡಬೇಡಿ. ನಿಮ್ಮ ಮನೆಯ ಒಂದು ಮೂಲೆಯಿಂದಲೇ ಕೆಲಸ ಶುರು ಮಾಡಿ. ನಿಮ್ಮ ಗ್ರಾಹಕರಿಗೆ ಬೇಕಾಗಿರುವುದು ನಿಮ್ಮ ಸೇವೆ, ನಿಮ್ಮ ಆಫೀಸ್ನ ಡಿಸೈನ್ ಅಲ್ಲ. ಸ್ನೇಹಿತರೆ, ಜೇಮ್ಸ್ ಕಿಂಗ್ ಅವರು ಈ ಪುಸ್ತಕದಲ್ಲಿ ಹೇಳುವ ಪ್ರತಿಯೊಂದು ಮಾತಿಗೂ ನಮ್ಮ ಕರ್ನಾಟಕದಲ್ಲೇ ಜೀವಂತ ಉದಾಹರಣೆಗಳಿವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದವರು ಕೂಡ ಒಂದು ಸಣ್ಣ ಕಾಫಿಯ ಬೆಲೆಯಷ್ಟೇ ಬಂಡವಾಳದಿಂದ ಅಥವಾ ಒಂದು ಸಣ್ಣ ಐಡಿಯಾದಿಂದ ಶುರು ಮಾಡಿದವರು. 1. ವಿಜಿ ಸಿದ್ಧಾರ್ಥ. ಕ್ಯಾಫೆ ಕಾಫಿ ಡೇ. ಒಂದು ಸಣ್ಣ ಕನಸು, ಒಂದು ದೊಡ್ಡ ಬ್ರ್ಯಾಂಡ್. ನಾವು ಈ ಪುಸ್ತಕದಲ್ಲಿ $1 ಮಿಲಿಯನ್ ಕಾಫಿ ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ರೆ, ಆದ್ರೆ ನಿಜ ಜೀವನದಲ್ಲಿ ಕಾಫಿಯನ್ನೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ಬದಲಾಯಿಸಿದವರು ನಮ್ಮ ಮಲೆನಾಡಿನ ವಿಜಿ ಸಿದ್ಧಾರ್ಥ ಅವರು. ಪುಸ್ತಕದ ಲಿಂಕ್ ಎಂದರೆ ಲೇಖಕರು ಹೇಳುವಂತೆ ಸಿದ್ಧಾರ್ಥ ಅವರು ನೇರವಾಗಿ ಸಾವಿರಾರು ಕ್ಯಾಫೆಗಳನ್ನು ತೆರೆಯಲಿಲ್ಲ. ಮೊದಲು ಅವರು ಕಾಫಿ ಬೀಜಗಳ ರಫ್ತು ಅಂದರೆ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿ ಅನುಭವ ಪಡೆದರು. ದ ಲೆಸನ್. ಮಾರುಕಟ್ಟೆಯಲ್ಲಿ ಗ್ಯಾಪ್ ಎಲ್ಲಿತ್ತು?
ಆಗಿನ ಕಾಲದಲ್ಲಿ ಯುವಕರಿಗೆ ಕುಳಿತು ಮಾತನಾಡಲು ಒಂದು ಗೌರವಯುಕ್ತವಾದ ಜಾಗ ಇಲ್ಲವಿಲ್ಲ. ಆ ಪ್ರಾಬ್ಲಮ್ಗೆ ಅವರು ಕೊಟ್ಟ ಸೊಲ್ಯೂಷನ್ ಅಂದರೆ ಕ್ಯಾಫೆ ಕಾಫಿ ಡೇ. ನಿಮ್ಮ ಐಡಿಯಾ ಕೂಡ ಜನರ ಅಗತ್ಯವನ್ನು ಪೂರೈಸುವಂತಾಗಿರಲಿ. 2. HR ಜಯರಾಮ್, ಗ್ರೀನ್ ಪಾತ್, ಆರ್ಗ್ಯಾನಿಕ್ ಕ್ರಾಂತಿಯ ಸಣ್ಣ ಹೆಜ್ಜೆ. ಇನ್ನು HR ಜಯರಾಮ್ ಅವರ ಕಥೆ ನೋಡಿ. ಅವರು ವಕೀಲರಾಗಿದ್ದವರು, ಆದರೆ ಮಣ್ಣಿನ ಮೇಲಿನ ಪ್ರೀತಿಯಿಂದ ಸಾವಯವ ಕೃಷಿ ಕಡೆಗೆ ಬಂದರು. ಪುಸ್ತಕದ ಲಿಂಕ್ ಎಂದರೆ ಲೇಖಕರು ಹೇಳುವಂತೆ ಸೇವಿಂಗ್ ಯೋರ್ ಸ್ಯಾನಿಟಿ ಅಂದ್ರೆ ಅವರು ಮಾಡಿದ್ದು ಅದನ್ನೇ. ಲಾಭದ ಹಿಂದೆ ಓಡುವ ಬದಲಾಗಿ ಪ್ರಕೃತಿಯ ಜೊತೆಗಿನ ಸಂಬಂಧ ಮತ್ತು ಸುಸ್ಥಿರ ಬದುಕಿನ ಬಿಸ್ನೆಸ್ ಮಾಡಿದರು. ಸಣ್ಣದಾಗಿ ಒಂದು ಫಾರ್ಮ್ನಿಂದ ಶುರು ಮಾಡಿ ಇಂದು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಆರ್ಗ್ಯಾನಿಕ್ ರೆಸ್ಟೋರೆಂಟ್ಗಳನ್ನು ನಡೆಸುತ್ತಿದ್ದಾರೆ. ಬಿಸ್ನೆಸ್ ಅಂದರೆ ಕೇವಲ ದುಡ್ಡಲ್ಲ, ಅದು ಒಂದು ಮೌಲ್ಯ ಅನ್ನೋದಕ್ಕೆ ಇವರೇ ಸಾಕ್ಷಿ. 3. ನಾರಾಯಣಮೂರ್ತಿ, ಇನ್ಫೋಸಿಸ್, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಬ್ಯಾಲೆನ್ಸ್ಡ್ ಮೈಂಡ್. ಇನ್ಫೋಸಿಸ್ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಕೇವಲ 10,000 ರೂಪಾಯಿ ಬಂಡವಾಳದಿಂದ ಶುರುವಾದ ಕಂಪನಿ ಇದು. ಪುಸ್ತಕದಲ್ಲಿ ಲೇಖಕರು ಹೇಳುವಂತೆ ಲೋ ಓವರ್ಹೆಡ್ ಮತ್ತು ಎಥಿಕ್ಸ್ ಅಂದರೆ ನೈತಿಕತೆ. ನಾರಾಯಣಮೂರ್ತಿಯವರು ಶುರುವಿನಲ್ಲಿ ದೊಡ್ಡ ಆಫೀಸ್ ಮಾಡಿಲ್ಲ, ತಮ್ಮ ಮನೆಯನ್ನೇ ಕಚೇರಿ ಮಾಡಿಕೊಂಡರು. ದ ಲೆಸನ್: ಹಣ ಉಳಿಸುವುದು ಅಂದ್ರೆ ಕೇವಲ ಜಿಂಜುಬಿತನ ಅಲ್ಲ, ಅದು ಬಿಸ್ನೆಸ್ನ ರಕ್ತವಿದ್ದ ಹಾಗೆ. ಸರಿಯಾದ ಸಮಯದಲ್ಲಿ ಸರಿಯಾದ ಉಳಿತಾಯ ಮಾಡಿದರೆ ಮಾತ್ರ ನೀವು ಇನ್ಫೋಸಿಸ್ನಂತಹ ಮಹಾವೃಕ್ಷ ಬೆಳೆಸಬಹುದು. ನಾವು ದಿನಕ್ಕೆ ಕುಡಿಯುವ ಒಂದು ಸಣ್ಣ ಕಾಫಿಯ ಬೆಲೆ ದೊಡ್ಡದಲ್ಲ ಅನಿಸಬಹುದು, ಆದರೆ ಅದನ್ನು ವರ್ಷಕ್ಕೆ ಲೆಕ್ಕ ಹಾಕಿದರೆ ಅದು ಒಂದು ದೊಡ್ಡ ಮೊತ್ತವಾಗುತ್ತದೆ. ಈ ಸಣ್ಣ ಹಣವನ್ನು ನಿಮ್ಮ ಬಿಸ್ನೆಸ್ನ ಮಾರ್ಕೆಟಿಂಗ್ಗೆ ಬಳಸಿದರೆ ಅದು $1 ಮಿಲಿಯನ್ ರಿಟರ್ನ್ ಕೊಡಬಹುದು. ಪ್ರೈಸಿಂಗ್ ಸ್ಟ್ರಾಟಜಿ: ನಿಮ್ಮ ಬೆಲೆಗಳನ್ನು ಸರಿಯಾಗಿ ನಿರ್ಧರಿಸಿ. ತುಂಬಾ ಕಡಿಮೆ ಬೆಲೆ ಇಟ್ಟರೆ ನಿಮ್ಮ ಲಾಭ ಇರಲ್ಲ, ತುಂಬಾ ಜಾಸ್ತಿ ಇಟ್ಟರೆ ಗ್ರಾಹಕರು ಬರಲ್ಲ. ನಿಮ್ಮ ಖರ್ಚುಗಳು ಪ್ಲಸ್ ನಿಮ್ಮ ಸಮಯದ ಬೆಲೆ ಪ್ಲಸ್ ಸ್ವಲ್ಪ ಲಾಭ ಸರಿಯಾದ ಬೆಲೆ. ಬಿಸ್ನೆಸ್ನಲ್ಲಿ ಸೋಲು ಅಥವಾ ಸವಾಲು ಬಂದಾಗ ನಮಗೆ ಮಾನಸಿಕವಾಗಿ ಕುಸಿಯುವ ಭಯ ಇರುತ್ತದೆ. ಅದನ್ನು ತಡೆಯುವುದು ಹೇಗೆ? ದ ಪವರ್ ಆಫ್ ನೋ. ಎಲ್ಲಾ ಆಫರ್ಗಳಿಗೂ ಹೌದು ಅನ್ನಬೇಡಿ. ನಿಮಗೆ ನಷ್ಟ ತರುವ ಅಥವಾ ನಿಮ್ಮ ಸಮಯ ಹಾಳು ಮಾಡುವ ಕೆಲಸಗಳಿಗೆ ಇಲ್ಲ ಅನ್ನೋದನ್ನ ಕಲಿಯಿರಿ. ಇದು ನಿಮ್ಮ ಮಾನಸಿಕ ಶಾಂತಿಗೆ ಬಹಳ ಮುಖ್ಯ. ಬರ್ನ್ಔಟ್ ತಡೆಗಟ್ಟಿ. ನೀವು 24 ಗಂಟೆ ಕೆಲಸ ಮಾಡಿದರೆ ಯಶಸ್ಸು ಸಿಗಲ್ಲ, ಬದಲಾಗಿ ಅನಾರೋಗ್ಯ ಸಿಗುತ್ತದೆ. ಪ್ರತಿದಿನ ಕನಿಷ್ಠ 1 ಗಂಟೆ ವ್ಯಾಯಾಮ ಅಥವಾ ಧ್ಯಾನ ಮಾಡಿ. ನೆನಪಿರಿ, ನೀವು ಆರೋಗ್ಯವಾಗಿದ್ದರೆ ಮಾತ್ರ ನಿಮ್ಮ ಬಿಸ್ನೆಸ್ ಆರೋಗ್ಯವಾಗಿರುತ್ತದೆ. ಲರ್ನಿಂಗ್ ಫ್ರಮ್ ರಿಜೆಕ್ಷನ್. ಯಾರೋ ಒಬ್ಬರು ನಿಮ್ಮ ಪ್ರಾಡಕ್ಟ್ ತಿರಸ್ಕರಿಸಿದರೆ ಅದು ನಿಮ್ಮ ಸೋಲಲ್ಲ, ಅದು ಆ ಗ್ರಾಹಕನ ಅಭಿಪ್ರಾಯ ಅಷ್ಟೇ. ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಡೋಂಟ್ ಟೇಕ್ ಇಟ್ ಪರ್ಸನಲಿ. ಪ್ರತಿ ನೋ ನಿಮ್ಮನ್ನು ಮುಂದಿನ ಎಸ್ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಬಹಳಷ್ಟು ಜನರಿಗೆ ಬಿಸ್ನೆಸ್ ಅಂದ ಕೂಡಲೇ ನೆನಪಾಗುವುದು ಕೇವಲ ಖರೀದಿ ಮತ್ತು ಮಾರಾಟ. ಆದ್ರೆ ಜೇಮ್ಸ್ ಕಿಂಗ್ ಈ ಪುಸ್ತಕದಲ್ಲಿ ಇನ್ವಿಸಿಬಲ್ ಅಸೆಟ್ಸ್ ಅಂದರೆ ಅದೃಶ್ಯ ಆಸ್ತಿಗಳ ಬಗ್ಗೆ ಮಾತನಾಡುತ್ತಾರೆ. ಇವು ನಿಮ್ಮ ಬ್ಯಾಂಕ್ ಅಕೌಂಟನ್ನು $1 ಮಿಲಿಯನ್ ಕೊಂಡು ಹೋಗುತ್ತವೆ. 1. ಟ್ರಸ್ಟ್ ಕರೆನ್ಸಿ ಅಂದರೆ ನಂಬಿಕೆಯ ಕರೆನ್ಸಿ. ದುಡ್ಡಿಗಿಂತ ದೊಡ್ಡ ಕರೆನ್ಸಿ ಅಂದ್ರೆ ಅದು ನಂಬಿಕೆ. ನೀವು ಒಬ್ಬ ಗ್ರಾಹಕನಿಗೆ ಒಂದು ಪ್ರಾಡಕ್ಟ್ ಮಾರಾಟ ಮಾಡಿದರೆ ಅದು ಒಂದು ವ್ಯವಹಾರ, ಆದರೆ ನೀವು ಅವರಿಗೆ ಬೆಲೆ ನೀಡಿದರೆ ಅದು ಒಂದು ಸಂಬಂಧ. ಟಿಪ್: ನಿಮ್ಮ ಮೊದಲ 10 ಗ್ರಾಹಕರು ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿರಲಿ. ಅವರಿಗೆ ಮಾರುಕಟ್ಟೆಗಿಂತ ಉತ್ತಮ ಅನುಭವ ನೀಡಿ. ಅವರು ಮತ್ತೊಬ್ಬರಿಗೆ ಹೇಳಿದಾಗ ನಿಮ್ಮ ಮಾರ್ಕೆಟಿಂಗ್ ಖರ್ಚು 0 ಆಗುತ್ತದೆ. ದ ಬೋರಿಂಗ್ ಕನ್ಸಿಸ್ಟೆನ್ಸಿ. ಹೊಸದ್ರಲ್ಲಿ ಎಲ್ಲರಿಗೂ ಜೋಶಿರುತ್ತೆ, ಆದರೆ 6 ತಿಂಗಳಾದ ನಂತರ ಆ ಉತ್ಸಾಹ ಕಡಿಮೆಯಾಗುತ್ತದೆ. ಲೇಖಕರು ಹೇಳುವುದು ಡೋಂಟ್ ಬಿ ಎಕ್ಸೈಟಿಂಗ್, ಬಿ ಕನ್ಸಿಸ್ಟೆಂಟ್. ಉದಾಹರಣೆಗೆ, ನೀವು ಒಂದು ಕಾಫಿ ಶಾಪ್ ನಡೆಸುತ್ತಿದ್ದರೆ ಮಳೆ ಬರಲಿ ಅಥವಾ ಬಿಸಿಲಿರಲಿ, ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ನಿಮ್ಮ ಶಟರ್ ಓಪನ್ ಇರಬೇಕು. ಆ ಶಿಸ್ತೇ ನಿಮ್ಮನ್ನು ಮಿಲಿಯನೇರ್ ಮಾಡುವುದು. ಬಹಳಷ್ಟು ಬಿಸ್ನೆಸ್ಗಳು ಶುರುವಾದಾಗ ಚೆನ್ನಾಗಿರುತ್ತವೆ, ಆದರೆ ದೊಡ್ಡದಾಗಲು ಹೋದಾಗ ಫೇಲ್ ಆಗುತ್ತವೆ. ಇದಕ್ಕೆ ಕಾರಣ ಓವರ್ ಎಕ್ಸ್ಪ್ಯಾನ್ಷನ್. ಸಿಸ್ಟಮ್ ಬಿಲ್ಡಿಂಗ್. ಸಿಸ್ಟಮ್ ಓವರ್ ಪೀಪಲ್. ನೀವು ಇಲ್ಲದಿದ್ದರೂ ನಿಮ್ಮ ಬಿಸ್ನೆಸ್ ನಡೆಯಬೇಕು. ಪ್ರತಿಯೊಂದು ಕೆಲಸಕ್ಕೂ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOP ಇರಬೇಕು. ಕಾಫಿ ಹೇಗೆ ಮಾಡಬೇಕು, ಗ್ರಾಹಕರನ್ನು ಹೇಗೆ ಸ್ವಾಗತಿಸಬೇಕು, ಇದೆಲ್ಲವನ್ನು ಬರೆದಿಡಿ. ಆಗ ನೀವು ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತರಾಗುವುದಿಲ್ಲ. ರೀಇನ್ವೆಸ್ಟಿಂಗ್ ಪ್ರಾಫಿಟ್ಸ್. ಮೊದಲ ವರ್ಷ ಲಾಭ ಬಂದ ತಕ್ಷಣ ಹೊಸ ಕಾರ್ ತಗೋಬೇಡಿ ಅಥವಾ ರಜೆಗೆ ಹೋಗಬೇಡಿ. ಆ ಲಾಭವನ್ನು ಮತ್ತೆ ಬಿಸ್ನೆಸ್ಗೆ ಹಾಕಿ. ಇದನ್ನು ಕಂಪೌಂಡಿಂಗ್ ಎನ್ನುತ್ತಾರೆ. ನಿಮ್ಮ 100 ರೂಪಾಯಿ ಲಾಭ 1000 ರೂಪಾಯಿ ಆಗುವವರೆಗೆ ತಾಳ್ಮೆ ಇರಲಿ. ಈ ಪುಸ್ತಕದ ಸಬ್ಟೈಟಲ್ನಲ್ಲಿ ಸೇವಿಂಗ್ ಯೋರ್ ಸ್ಯಾನಿಟಿ ಅಂತ ಇದೆಯಲ್ವಾ? ಅದಕ್ಕೆ ಈ 3 ಪ್ರಶ್ನೆಗಳನ್ನು ಸದಾ ನಿಮ್ಮನ್ನೇ ಕೇಳಿಕೊಳ್ಳಿ. 1. ನಾನು ಮಾಡುತ್ತಿರುವ ಕೆಲಸ ನನಗೆ ಖುಷಿ ಕೊಡುತ್ತಿದೆಯಾ? ಇಲ್ಲದಿದ್ದರೆ ನೀವು ಬಹಳ ಬೇಗ ದಣಿಯುತ್ತೀರಿ. 2. ನನ್ನ ಫ್ಯಾಮಿಲಿಗೆ ನಾನು ಸಮಯ ಕೊಡುತ್ತಿದ್ದೇನೆಯಾ? ಬರೀ ದುಡ್ಡಿದ್ದು ಫ್ಯಾಮಿಲಿ ಇಲ್ಲದಿದ್ದರೆ ಅದು ಸಕ್ಸಸ್ ಅಲ್ಲ. 3. ನನ್ನ ಬಿಸ್ನೆಸ್ ನನ್ನನ್ನು ಕಂಟ್ರೋಲ್ ಮಾಡುತ್ತಿದೆಯಾ ಅಥವಾ ನಾನು ಬಿಸ್ನೆಸ್ ಅನ್ನು ಕಂಟ್ರೋಲ್ ಮಾಡುತ್ತಿದ್ದೇನೆಯಾ?
ಗೆಳೆಯರೇ, ಇಲ್ಲಿಯವರೆಗೆ ನೀವು ವಿಡಿಯೋ ನೋಡುತ್ತಿದ್ದೀರಿ ಅಂದ್ರೆ ನಿಮ್ಮಲ್ಲಿ ಒಬ್ಬ ಯಶಸ್ವಿ ಉದ್ಯಮಿಯಾಗುವ ಎಲ್ಲಾ ಲಕ್ಷಣಗಳಿವೆ. ಬಿಸ್ನೆಸ್ ಲೋಕದಲ್ಲಿ ಮಾಹಿತಿ ಎನ್ನುವುದು ಶಕ್ತಿ, ನಾಲೆಜ್ ಇಸ್ ಪವರ್. ಆದ್ರೆ ಈ ಮಾಹಿತಿ ನಿಮಗೆ ಸರಿಯಾದ ಸಮಯಕ್ಕೆ ಸಿಗುವುದು ಬಹಳ ಮುಖ್ಯ. ನಮ್ಮ ಈ ಚಾನೆಲ್ನ ಉದ್ದೇಶವೇ ಅದು. ಕನ್ನಡಿಗಳು ಕೇವಲ ಕೆಲಸ ಮಾಡುವವರಾಗಬಾರದು, ಕೆಲಸ ಕೊಡುವ ಉದ್ಯಮಿಗಳಾಗಬೇಕು. ನಾವು ಇಂತಹ ನೂರಾರು ಪುಸ್ತಕಗಳ ಸಾರಾಂಶ, ಬಿಸ್ನೆಸ್ ಸ್ಟ್ರಾಟಜಿಗಳು ಮತ್ತು ಹಣಕಾಸಿನ ಪಾಠಗಳನ್ನು ಸರಳವಾದ ಕನ್ನಡದಲ್ಲಿ ನಿಮಗಾಗಿ ತರುತ್ತಿದ್ದೇವೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರಿಂದ ನಿಮಗೇನು ಲಾಭ? ಜಾಗತಿಕ ಮಟ್ಟದ ಬೆಸ್ಟ್ ಸೆಲ್ಲರ್ ಪುಸ್ತಕಗಳ ಸಾರಾಂಶ ಉಚಿತವಾಗಿ ಸಿಗುತ್ತದೆ. ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಮಾಡುವುದು ಹೇಗೆ ಎಂಬ ಐಡಿಯಾಗಳು ಸಿಗುತ್ತವೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಮಾನಸಿಕ ನೆಮ್ಮದಿ ಎರಡನ್ನೂ ಬೆಳೆಸುವ ಪಾಠಗಳು ಸಿಗುತ್ತವೆ. ಈಗಲೇ ಆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.